ಶೂರ ಸಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡಗಿತು ಆ ಬ್ರಿಟಿಷರ ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡಗಿತು ಆ ಪೊಲೀಸ್ ಪಾಟೀಲ್ ಭೀಮನ್ ಗೌಡನ ಸೈನ್ಯ. ಆದರೆ ಎಂದು ಈ ಸಿದ್ದೇಗೌಡನ ಆರ್ಭಟಕ್ಕೆ ನಡಗಿ ನೆಲ ಕಚ್ಚಿತು ಆ ನಾಗೇಶ್ ಬಲರಾಮನ ಸೈನ್ಯ. ಇಂತಹ ಹೋರಾಟದ ಮಧ್ಯದಲ್ಲಿ ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿಸಿ ಕೋರ್ಟಿಗೆ ಕಳಿಸಿದರು. ಕೇವಲ 30 ಗಂಟೆ ಒಳಗೆ ಬಂದನು ಈ ಗೌಡ. ರಾಮಲಿಂಗ, ಎಷ್ಟೇ ಎತ್ತರಿಸಿ ನಿನ್ನ ತಮ್ಮಂದಿರರನ್ನು ಬೆಳೆಸಿದರು, ಒಂದೊಂದಿನ ಅವನನ್ನು ಹಿತ ಹರಿಸಿ ಕಟ್ಟಿ ಹಾಕಿ ಅವನನ್ನು ಕಾಲೇ ಮುರಿಯದಿದ್ದರೆ ಈ ಗೌಡರ ವಂಶಕ್ಕೆ ಅವಮಾನ ಎದುತ್ತಿದೆ. ಏಕರ್ಯ ಮತ್ತೆ ಅದ್ಯಾವ ಹೊಸದಿ ಅಂತಿಗೆ ಕಾಲಿಟ್ಟಿರೋರಿ ನೀವು? ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರಿ ನನಗೆ. ಹೌದು ಕರಿಯ, ಆ ಕಾಳಿಂಗನ ಮಧ್ಯ ಹೌದು ಕರಿಯ ಆ ಕಾಳಿಂಗನ ಮಧ್ಯ ಆ ಕಾಳಿಂಗನ ಯಾಕೋ ಮೌನವಾಗಿದ್ದಾನೆ. ಆ ಕಾಳಿಂಗ ಮೌನವಾಗಿಲ್ಲ ಗೌಡ್ರಿ, ಮರ್ಯಾದೆ ಎಂಬ ಮರಳಿನಲ್ಲಿ ಬಳಲುತ್ತಿದ್ದಾನೆ. ಗೌಡ್ರ, ಖುಷಿಗೆ ಏರ್ಪಾಡಾಗಲ್ರಿ ಒಂದು ಪಾರ್ಟಿ ಅಂತೆ ನೋಡ್ರಿ. ಕರಿಯಾ, ಇದಕ್ಕೂ ಮುನ್ನ ನಿನಗೆ ಹೇಳಿದ್ನಲ್ಲೂ ಆ ಕೆಲಸ ಈ ಹೊಣ್ಣ ಶೆಟ್ಟಿರು ರೆಡಿ ಮಾಡಿದ್ದಾರೆ. ಶೆಟ್ಟಿ ಎಲ್ಲ ಡ್ರಿಂಕ್ಸ್ ಬಾಟಲ್ ಇಟ್ಟು ಆ ಡ್ಯಾನ್ಸರ್ನ ಕರಿಯೋ. ಹಾ, ಬ್ಯೂಟಿ ಗರ್ಲ್ ರೆಡಿ ಆಗಿದ್ಯಾ? ಬಾ.
ಒಂದ್ ಕೆನ್ನೆಗೆ ಹೊಡೆದ್ರಿ ಶೆಟ್ಟಿ, ಇವಳ ನೃತ್ಯಕ್ಕೆ ತಕ್ಕಂತೆ ಹಾಡಿಗೆ ತಕ್ಕಂತೆ ಹಣ ಕೊಟ್ಟು ಕಳಿಸ್ಬಿಡು ಅವ್ರನ್ನ. ನೀವು ಹಿಂಗೆ ಸೈಲೆಂಟ್ ಆದ್ರೆ ನಾವು ಯಾವಾಗ ಟ್ಯಾಲೆಂಟ್ ಆಗೋದು ಅಂತೀನಿ. ಹೌದಾ? ಇದಕ್ಕೊಂದು ನಿರ್ಣಯ ನೀವ ಕೈಗೊಂಡು ಬಿಡ್ರಿ ಪಟ್ಟಣ. ಹೌದು ಶೆಟ್ರಿ, ಹೌದು. ಆ ಕಾಳಿಂಗನ ಮೌನದ ಅರ್ಥವೇ ನನಗೆ ತಿಳಿಯುತ್ತೇವಲ್ಲ, ಯಾಕೆ? ಏನೂ ಇಲ್ಲ ಗೌಡ್ರಿ, ಮುಂದೇನು ಮಾಡಬೇಕೆಂದು ವಿಚಾರಿಸ್ತಾ ನಿಂತಿದ್ದೇನೆ. ಯಾಕಂದ್ರೆ ಆ ರಾಮಲಿಂಗ ತಮ್ಮ ಪ್ರದೀಪ ನಮ್ಮ ಠಾಣೆಗೆ PSI ಆಗಿ ಅಧಿಕಾರಿ ವಹಿಸಿಕೊಂಡಿದ್ದಾನೆ. ಅದಕ್ಕೆ ಮುಂದೇನು ಮಾಡಬೇಕೆಂದು ವಿಚಾರಿಸ್ತಾ ನಿಂತಿದ್ದೇನೆ. ನೀನು ಆ ರಾಮಲಿಂಗನ ತಮ್ಮ SI ಆಗಿ ನಮ್ಮ ಪೊಲೀಸ್ ಠಾಣೆಗೆ ಬಂದಿರುವಣ. ಹಾಗಾದರೆ ಮುಂಬೈಯಿಂದ ಮದ್ರಾಸ್ಗೆ ಮುತ್ತು ರತ್ನ ಬಂಗಾರದ ನನ್ನ ಗತಿ ಏನು? ಮುಂದಿನ ವಿಚಾರವೇನು? ಅದಕ್ಕಿರುವುದು ಒಂದೇ ದಾರಿ ಕೊಡ್ರಿ. ಅದೇನೆಂದು ಬೇಗನೆ ಹೇಳು, ಈಗಲೇ ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ಅವಸರ ಮಾಡಿದ್ರೆ ಅಪಘಾತವಾಗುವ ಸಂಭವ ಇದೆ ಕೊಡ್ರಿ. ನಿಧಾನವಾಗಿ ಆ ಕೆಲಸ ಮಾಡಿ ಮುಗಿಸೋಣ. ಹೌದು ಗೌಡ್ರಿ, ಕರಿಯ ಹೇಳೋದ್ರಲ್ಲಿ ಅರ್ಥವಿದೆ. ಮೊದಲು ನಾವು ಅವನಿಗೆ ಸತ್ಕಾರ ಸಂಭ್ರಮ ಇಟ್ಟುಕೊಂಡು ಮನೆಗೆ ಕರೆಸಿ ಹಣದ ಆಸೆ ಹಚ್ಚಿ ಆ ನಂತರ ನಮ್ಮ ಗುರಿಗಳನ್ನು ಸಾಧಿಸೋಣ. ಏನಂತೀರಾ? ಓ, ಇದು ಗುಡ್ ಐಡಿಯಾ. ನೀನು ಹೇಳಿದಂತೆ ಅವನಿಗೆ ಹಣದ ಲಭಿಸಿ ಅನಂತರ ಬಲರಾಮನ ಹುಲಿ ಬೇಟೆಯಾಡೋಣ. ಶೆಟ್ಟಿ, ಮೊದಲ ಇವನಿಗೆ ತೋರ್ಸುನ್ರಿ ನರಕದ ದಾರಿ. ಈ ಕರಿಯ ಹಾಕ್ಲ್ರಿ ಅವಂಗ ಕತ್ರಿ ಬಿತ್ರಿ ಬಲಿ. ಆಮೇಲೆ ಹೂವಿ ಎದ್ದಿಸಿರಾತ್ರಿ ಬೆಂಕಿ ಜ್ವಾಲೆ. ಇದುವೇ ಇವು ಹಣ್ಣ ಶೆಟ್ಟಿಯ ಚತುರತೆಯ ಕಲೆ. ಒಂದು ಕಪ್ಪಾಳಿಗೆ ಹೊಡೆದ್ರೆ ಇನ್ನೊಂದು ಕಪ್ಪಾಳಿಗೆ ತೋರ್ಸಾಕ್ ನಾವು ಗಾಂಧಿ ತತ್ವದವ್ರಲ್ಲ. ಮಾಡಿದ ತಪ್ಪ ಡಬಲ್ 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 ತೋರಿಸೋ ಭಗತ್ ಸಿಂಗ್ ತತ್ವ. ಶಾಂತ, ಸವಿತಾ, ರಾಮಲಿಂಗ ಯಾರಿದ್ರಿ? ಚಿನ್ನು, ಈಗ ಬಂದಿದ್ಯಾ? ಹೌದ್ರಿ ಅವರ, ಈಗ ಬಂದಿವಿ. ಯಾಕೆ ಸವಿತಾಕರಿಲ್ಲನ್ರಿ? ಬರ್ರಿ. ಅಣ್ಣ ಬಂದೇನಣ್ಣ? ಓ ಹೌದಾ? ಚಿನ್ನು, ಈಗ ಬಂದೇನಮ್ಮ? ಹೌದಮ್ಮ, ಹೀಗೆ ಬಂದೆ. ತೆಗೆದುಕೊಳ್ಳಿ ಚೀಲವನ್ನು. ಮಾಮ, ಏನಿದು ಬುತ್ರೊಟ್ಟಿ, ಸೀರೆ, ಕುಂಕುಮ, ಬಳೆ, ಏನಿದು ಸಂಭ್ರಮ? ಹೌದ್ರಿ, ಅವರು ನಾಲ್ಕರಾಗ ಬಸರದಾರ, ಅದಕ್ಕೆ ನಾರಿ ಬುತ್ತಿ ತಗೊಂಬಂದಿವಿ. ಮೊದಲ ಬುತ್ತಿ ಹೆಸರು ಏನು? ನಮ್ಮತ್ತೆ 4 ತಿಂಗಳ ಬಸರೆ. ಈ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಚಿನ್ನು. ಅಣ್ಣ, ನೀನು ಅಪ್ಪ ಆಗ್ತಾ ಇದೆಯಣ್ಣ? ಹೌದಾ? ನನ್ನ ಹೆಂಡತಿ ಗರ್ಭವತಿಯ? ಏನು, ನಾನು ತಂದೆಯಾಗುತ್ತಿದ್ದೇನಾ? ಈ ವಿಷಯ ನಿಮಗೆಲ್ಲ ಹೇಗೆ ಗೊತ್ತಾಯ್ತಪ್ಪ? ಅಣ್ಣ,
ಈ ಬುತ್ ರೊಟ್ಟಿ ಸೀರೆ ಕುಂಕುಮ ಬಳೆ ನೋಡಿದ್ರೆ ಗೊತ್ತಾಗೋದಿಲ್ಲವೇ? ಅತ್ತಿಗೆ ನೀನಾದ್ರೂ ಹೇಳು ಅಣ್ಣನಿಗೆ. ಇದೆಲ್ಲ ಗಣಮಕ್ಳಿಗೆ ಗೊತ್ತಾಗಂಗಿಲ್ಲ. ಮೊದಲ ಬುತ್ತಿ ಹೆಸರು ತಳಗ ಚಿನ್ನು ಬಾರಮ್ಮ, ನೀನು ಬುತ್ತಿ ಹೊತ್ಕೊಂದಿಲ್ಲ, ಭಾಳ ಹೊಚ್ಚಾಗೈತಿ, ಒಳಗಿಳಿಸ್ತೀನಿ ಬಾ. ಅಣ್ಣ, ನೀನು ಅಪ್ಪ ಆಗ್ತಾ ಇದೆಯಾ ಅಂತ ನಾವು ಕುಣಿದು ಕುಪ್ಪಳಿಸ್ತಿದ್ದಾರೆ. ಏಕಣ್ಣ, ಏಕೆ ನೀನು ಏನೋ ಒಂದು ಚಿಂತೆಯಲ್ಲಿದ್ದೀಯ? ಯಾಕೆ ನಿನಗೆ ತಂದೆ ಆಗೋದು ಇಷ್ಟ ಇಲ್ಲವೇ? ಪ್ರವೀಣ್ ಮಾಮ, ಏನಿವರ ಕತೆ? ಇಬ್ಬರು ಸ್ವಚ್ಛಲ ಬಸರಾಗಿ ನಾಚಿ ಪಡುತ್ತಾರೆ. ಇರ್ಲಿ ಬಿಡು ಮಾವ. ಹಿರಿಯರಾದವರು ಗರ್ಭಿಣಿಯಾದಾಗ ನಾಚಿಕೊಳ್ಳಬಾರದು. ನನ್ನ ತಮ್ಮ ಬಲರಾಮ್ ಫೋನ್, ನನ್ನ ತಮ್ಮ ಪ್ರದೀಪ್ ಫೋನ್ ಮಾಡಿದ ಅಂತ ಅನಿಸುತ್ತೆ. ಹಲೋ ಪ್ರದೀಪ್, ನಿನಗೊಂದು ಗುಡ್ ನ್ಯೂಸು. ನಮ್ಮ ಅತ್ತಿಗೆ 4 ತಿಂಗಳ ಗರ್ಭಿಣಿ. ನಮ್ಮ ಅಣ್ಣ ತಂದೆ ಆಗುತ್ತಿದ್ದಾನೆ. ನಾವಿಬ್ಬರು ಇನ್ನು ಮೇಲೆ ಚಿಕ್ಕಂದಿರುಗಳು ಆಗುತ್ತಿದ್ದೇವೆ. ಹೌದು ಕಣೋ, ಮನೆಯಲ್ಲಿ ಇದೇ ಸಂಭ್ರಮ ಮನೆ ಮಾಡಿದೆ. ನೀನು ಬೇಗನೆ ಈ ಸಂಭ್ರಮ ಹಂಚಿಕೊಳ್ಳಲು ಮನೆಗೆ ಬಂದ್ಬಿಡು. ಅಣ್ಣ, ಪ್ರದೀಪ ಈ ವಿಷಯವನ್ನು ಕೇಳಿ ತುಂಬಾ ತುಂಬಾ ಸಂತೋಷಪಟ್ಟ. ಏನೋ ತಮ್ಮ, ಸುದ್ದಿಯ ಮೇಲೆ ಸುದ್ದಿ ಹೇಳಿಬಿಟ್ಟಿರಲ್ಲ. ಈ ನಿಮ್ಮ ಅತ್ತಿಗೆ ಗರ್ಭವತಿ ಎಂಬುದು ಕೇಳಿ ನಿಮಗೆಲ್ಲ ಎಷ್ಟು ಸಂತೋಷವಾಗಿರ್ಬೇಕೇನೋ. ನಿಮ್ಮ ಮದುವೆಯಾಗಿ 10-15 ವರ್ಷ ಆದರೂ ಇನ್ನೂ ಮಕ್ಕಳಾಗಿದ್ದಿಲ್ಲ. ನಾವು 108 ದೇವರಿಗೆ ಹರಕೆ ಹೊತ್ತಿದ್ದೆ ನಮ್ಮ ಅಣ್ಣ ಅತ್ತಿಗೆಗೆ ಮಕ್ಕಳಾಗ್ಲಂತ. ಆ ದೇವರ ಇವತ್ತು ಅದನ್ನ ಕರುಣಿಸಿದ. ಅಣ್ಣ, ನಾನು ಕಲ್ಯಾಣ ಮಂಟಪ ಬುಕ್ ಮಾಡಬೇಕು. ಇನ್ನೂ 4 ತಿಂಗಳ ನಮ್ಮ ಅತ್ತಿಗೆ ಕುಬಸ ಅಂದ್ರ ಕುಣ್ಕೋತ ಬರ್ತೈತೆ. ತಮ್ಮ, ಇಷ್ಟೊಂದು ಅವಸರ ಆತುರವೇ? ಹೌದಣ್ಣ, ನನಗೆ ನಿಮ್ಮ ಕುಬಸದ ಕಾರ್ಯ ಮಾಡ್ಬೇಕಂತ ಭಾಳ ಖುಷಿಯಾಗಿದೆ ಅಣ್ಣ, ಭಾಳ ಖುಷಿಯಾಗಿದೆ. ಕಾರ್ಡ್ ಪ್ರಿಂಟ್ ಮಾಡಬೇಕು, ಬಂಧು ಬಳಗದವ್ರಿಗೆ ಹೇಳ್ಬೇಕು, ಛತ್ರದವ್ರಿಗೆ ಹೇಳ್ಬೇಕು, ಅಡುಗೆ ಮಾಡೋರ್ಗೆ ಹೇಳ್ಬೇಕು. ಈ ನಮ್ಮ ಸುತ್ತ ಹಳ್ಳಿಯಾಗ ಯಾರೂ ಮಾಡಿರಬಾರ್ದಣ್ಣ. ಹಂಗೆ ಮಾಡ್ಬೇಕನ್ನೋದು ಈ ನಿನ್ನ ತಮ್ಮನ ಬಹುದಿನದ ಆಸೆ ಅಣ್ಣ, ಬಹುದಿನದ ಆಸೆ. ಆಯ್ತಪ್ಪ, ನಿಮ್ಮ ಆಸೆ ತಕ್ಕಂತನೇ ಆಗಲಿ. ನಿಮ್ಮ ಅತ್ತಿಗೆ ಶ್ರೀಮಂತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ರಪ್ಪ. ತಮ್ಮ, ಇನ್ನೇನಾದರೂ ಹೇಳೋದಿದೆಯಾ? ಚಿನ್ನು, ಇರ್ಲಿ ಬಿಡು ಮಾವ, ಅದು ಅವರ ಪ್ರೇಮದ ಮಾತು. ಅತ್ತಿಗೆ ಪ್ರೇಮ ಹೀಗೆ ಮಾತಾಡಲು ಶಾಂತ ಬಹಳ ದಿನಕ್ಕೆ ಬಸರಿಯಾಗಿದ್ದಾಳೆ. ನಮ್ಗೆಲ್ಲರಿಗೂ ಸಂತೋಷ ಆಗುತ್ತಿದೆ ಗೊತ್ತಮ್ಮ, ಸಂತೋಷ ಆಗುತ್ತಿದೆ. ಅತ್ತಿಗೆ ಇವ್ರನ್ನೆಲ್ಲರೂ ಕರೆದುಕೊಂಡು ಊಟ ಮಾಡಿ ನಾನು ಬಲರಾಮ ಹೋಗಿ ಕುಬಸದ ಕಾರ್ಯ ಮಾಡಕ್ಕ ಸ್ವಾಮಿಗಳ ಹತ್ತಿರ ಹೋಗಿ ಒಂದು ಒಳ್ಳೆ ದಿನ ಅವನು ಕೇಳ್ಕೊಂಡ್ಬರ್ತೇವೆ. ಬಾ ಮಾಮ, ಹೋಗೋಣ. ಶಾಂತ, ನೀನು ಬಸರಿಯಾಗಿದ್ದು ನಿಜಾನ? ಶಾಂತ, ನಿಜಾನ? ಸ್ವಾಮಿ, ಅಂದರೆ ನೀನು ಈ ಮಾತನ್ನು ಒಮ್ಮೆಯೂ ಕೂಡ ನನಗೆ ಹೇಳಲಿಲ್ಲವೇ? ಶಾಂತ, ಪತಿಯ ಮಾತನ್ನು ಒಮ್ಮೆಯೂ ಮೀರದ ನೀನು, ಪತಿವೃತಿಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು, ಎಂದು ನೀನು ಗರ್ಭವತಿ ಎಂದರೆ ಏನರ್ಥ ಶಾಂತ, ಏನರ್ಥ? ಸ್ವಾಮಿ, ಟಿವಿ ಕೇಳಿದ ಮಾತಿಗೆ ಏನಂತ ಉತ್ತರ ನೀಡಬೇಕಂತ ಒಂದು ಗೊತ್ತಾಗ್ತದೆ ಸ್ವಾಮಿ, ಒಂದು ಗೊತ್ತಾಗುತ್ತೆ ಇಲ್ಲ. ಆದ್ರೆ ಮಹಿಮನ ಒಂದೇ ಇಲ್ಲ. ಆದ್ರೂ ನನ್ನ ಪತಿ ವಂಚಿಕ ಸ್ವಾಮಿ, ಪತಿ ವಂಚಿಕಳು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಅಂದರೆ ಶಾಂತ, ನೀನು ನಿಜವಾಗಲೂ ಗರ್ಭವತಿಯಾಗಿದ್ದು ನಿಜಾನ? ಶಾಂತ, ನಿಜಾನ? ಪತಿವೃತಿಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು, ಗರತಿ ಮಂಡೋದರಿ ಅಂತ ಮನ ಹೊಂದಿದವಳು ನೀನು, ಗರತಿ ಶೀತಿಯಷ್ಟೇ ಪವಿತ್ರವಾದ ಫಲವನ್ನು ಹೊಂದಿದವಳು ನೀನು. ಇಂದು ನೀನು ಗರ್ಭವತಿ ಎಂದರೆ ಏನರ್ಥ ಶಾಂತ, ಏನರ್ಥ? ಛೇ,
ಈ ಸುದ್ದಿಯನ್ನು ಕೇಳಿ ನಾನು ನಗಬೇಕು ಅಳಬೇಕು ಎಂಬುದು ನನಗೊಂದು ತಿಳಿಯದಾಗಿದೆ ಶಾಂತ, ಒಂದು ತಿಳಿಯದಾಗಿದೆ. ಸ್ವಾಮಿ, ಆ ಗರ್ಭದ ವಿಚಾರ ಮಾಡಿ ನೀವಾದರೂ ಏನೇ ಮಾಡುವುದಾಗಿದೆ ಸ್ವಾಮಿ. ನಿಜ ಹೇಳಬೇಕಂದ್ರೆ ನಮ್ಮಿಬ್ಬರ ಮನ ಒಂದು ಆಗಿಲ್ಲ. ಆದರೂ ನಾನು ನಿಜ ಹೇಳ್ತೇನೆ ಸ್ವಾಮಿ, ನಾನು ಬಸರಿ ಸ್ವಾಮಿ, ಬಸರಿ ಇದ್ದೇನೆ. ದಯವಿಟ್ಟು ಆ ತಪ್ಪನ್ನು ಕ್ಷಮಿಸಿ ಬಿಡಿ. ಅಯ್ಯೋ ಶಿವ ಶಿವ, ಎಂತ ಸೂಜಿಗದ ಸಂಸಾರ ನನ್ನದು. ಇವಳ ಮಾತನ್ನು ಕೇಳುತ್ತಿದ್ದರೆ ಹುಚ್ಚನಾಗಿ ಬಿಡುತ್ತೇನೆ. ಆದರೂ ನೀನು ಗರ್ಭವತಿ ಎಂದರೆ ಏನರ್ಥ ಶಾಂತ, ಏನರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ತೆಗೆಯಲಿಲ್ಲ, ನೇಗಿಲ ಹಿಡಿದು ಗಳೆಯೂ ಸಹಿತ ಹೊಡೆಯಲಿಲ್ಲ, ಉತ್ತರಿ ಮಳೆಯೂ ಆಗಲಿಲ್ಲ, ಕೂರಿಗೆಯಿಂದ ಒಂದು ಬೀಜವು ಕೂಡ ನೆಲಕ್ಕೆ ಬಿತ್ತಲಿಲ್ಲ. ಆದರೂ ಈ ಹೊಲ ಬೆಳೆದು ಬೆಳೆಯಾಗಿ ನಿಂತಿದೆ ಎಂದರೆ ಇದು ಯಾವ ಬೀಜದ ಫಲವೋ ನನಗೊಂದು ತಿಳಿಯದಾಗಿದೆ ಶಾಂತ, ತಿಳಿಯದಾಗಿದೆ. ಸ್ವಾಮಿ, ಹೌದು ಸ್ವಾಮಿ, ನೀವು ಅಂದುಕೊಂಡಂತೆ ಅಂತ ಹೆಣ್ಣು ನಾನಲ್ಲ. ಆದರೂ ಈ ಕಾರಣ ಅದರ ಹೆಸರು ಹೇಳಬೇಕಾದ್ರೆ ನನಗೆ ಒಂದೇ ಒಂದು ದಿವಸ ಕಾಲಾವಕಾಶ ಕೊಡು ಸ್ವಾಮಿ, ಕಾಲಾವಕಾಶ ಕೊಡು. ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿ ಕೇಳ್ತಿರುವೆ. ಕಾಲಾವಕಾಶ? ಛೇ, ಕಾಲಾವಕಾಶ ಕೇಳಿ ಮಾಡೋದಕ್ಕೆ ಇದೊಂದು ತಂತ್ರಗಾರಿಕೆಯೇ ಸರಿ. ನೀನಿಷ್ಟು ಸುತ್ತಿ ಬಳಸಿ ಮಾತನಾಡುತ್ತಿದ್ದರೆ ನಿನಗೆ ನಾನು ಅಂದೇ ಎಷ್ಟು ತಿಳುವಳಿಕೆ ಬುದ್ಧಿ ಹೇಳಿದೆ. ಹರೆಯದ ಹೆಣ್ಣಾದ ನಿನಗೆ ಈ ಕಾಮದ ಕಟ್ಟೆ ನಿಲ್ಲಿಸಲು ಆಗುವುದಿಲ್ಲಂತ. ಆದರೂ ನೀನು ನನ್ನ ಮಾತನ್ನು ಕೇಳದೆ ಇಂದು ಇಂಥ ಹೇಸಿ ಕೆಲಸ ಮಾಡಿರುವೆಯಲ್ಲ ಶಾಂತ, ಇಂಥ ಹೇಸಿ ಕೆಲಸ ಮಾಡಿರುವೆಯಲ್ಲ. ಈಗ ಈ ರಾಮಲಿಂಗನ ಮಾನ ಮರ್ಯಾದೆ ಎಲ್ಲಿಗೆ ಹೋಯ್ತು ಶಾಂತ, ಎಲ್ಲಿಗೆ ಹೋಗಿ ನಿಂತಿತು? ಸ್ವಾಮಿ, ಈ ಮನೆತನ ಮರ್ಯಾದೆ ನಿಮ್ಮ ಮರ್ಯಾದೆ ತೆಗೆಯಂತ ಹೇಸಿ ಹೆಣ್ಣು ಈ ಶಾಂತ ಅಲ್ಲ. ಆದರೂ ಸೇಡಿಗೋಸ್ಕರ ಈನ ಸೀಲೆಮ್ಮ ಸಿಂಗಾರ ನುಚ್ಚು ನೂರಾಯ್ತು ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತು. ಶಾಂತ, ಈಗಲಾದರೂ ಆ ಮೋಸದ ಸತ್ಯ ಹೇಳು ಶಾಂತ, ಹೇಳು. ಈ ನಿನ್ನ ಶೀಲಕ್ಕೆ ಕಾರಣನಾದವನು ಯಾರಂತ? ಅವನ ತಲೆಯನ್ನೇ ಕತ್ತರಿಸಿ ಇದೇ ನಮ್ಮೂರಿನ ಅಗಸಿ ಬಾಗಿಲ ಮುಂದೆ ಜೋತು ಹಾಕಿ ಬಿಡುತ್ತೇನೆ. ಹೇಳು ಶಾಂತ, ಹೇಳು, ಅವನು ಯಾರೆಂದು. ಸ್ವಾಮಿ, ಆಗ್ಲೇ ಕೇಳಿದೆ ನಿಮಗೆ ಈ ವಿಷಯ ಹೇಳಕ್ಕೆ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಾಮಿ, ಕಾಲಾವಕಾಶ ಕೊಡಿ. ದಯವಿಟ್ಟು ನಾನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ಬಿಡಿ. ಕಾಲಾವಕಾಶ? ನಿನಗೆ ಬರೀ ಕಾಲಾವಕಾಶದ ಚಿಂತೆಯಾದರೆ ನನಗೆ ನನ್ನ ಮರ್ಯಾದೆ ಚಿಂತೆ ಕಾಡ್ತಾ ಇದೆ ಶಾಂತ, ಮರ್ಯಾದೆ ಚಿಂತೆ ಕಾಡ್ತಾ ಇದೆ. ಅತ್ತ ನೋಡಿದರೆ ನನ್ನ ತಮ್ಮಂದಿರು ನನ್ನ ಅತ್ತಿಗೆ ಗರ್ಭವತಿಯಾಗಿದ್ದಾಳೆ, ನನ್ನ ತಂದೆಯಾಗುತ್ತಿದ್ದಾನೆ. ಅಷ್ಟೇ ಅಲ್ಲದೆ ನಾವು ಚಿಕ್ಕಪ್ಪ ಆಗುತ್ತಿದ್ದೇವೆ ಎಂದು ಖುಷಿ ಪಡುತ್ತಿದ್ದಾರೆ. ಆದರೆ ಅವರಿಗೆಲ್ಲ ನಾನು ಏನೆಂದೇ ಉತ್ತರಿಸಲಿ ಶಾಂತ, ಏನೆಂದು ಉತ್ತರಿಸಲಿ? ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿಯಾಗಿದ್ದಾಳೆ ಎಂದರೆ ಏನರ್ಥ ಶಾಂತ, ಏನರ್ಥ? ಈಗ ನಾನು ಹೇಗೆ ತಲೆ ಎತ್ತಿ ತಿರುಗಾಡಲಿ ನಮ್ಮ ಊರಿನಲ್ಲಿ? ಸ್ವಾಮಿ, ಶೀತ ಸುಚ್ಚುವಾಗಿ ಮಾತಾಡಬೇಡಿ. ಗಾಯದ ಮೇಲೆ ಮತ್ತೆಷ್ಟು ಬೆಲೆ ಹೇಳ್ತಿರುವೆ ನೀವು ಸ್ವಾಮಿ. ಶೀತಿ ಮಾತಾಡಿದ್ರೆ ಇದ್ದು ಸತ್ತದೆ ಸ್ವಾಮಿ, ಇದ್ದು ಸತ್ತಂತೆ ನಾನು. ಶಾಂತ, ಅದು ನಿನ್ನ ತಪ್ಪಲ್ಲ ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ಏಕೆಂದರೆ ದನಗಳಿಗೆ ಮೈ ತಿಂಡಿ ಬಿಟ್ಟಾಗ ಅವುಗಳನ್ನ ಮೈಯನ್ನು ತಿಕ್ಕಿ ತೀಡದೆ ಹೋದರೆ ಅವು ಸಿಕ್ಕ ಬಂಡೆಗಲ್ಲಿಗಳಿಗೆ ಹೋಗಿ ತಮ್ಮ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಂಡ ಹಾಗೆ ಇದೆ ಈ ನನ್ನ ಜೀವನದ ಕತೆ. ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣೀರು? ಈಗ ನಮಗೆಲ್ಲರಿಗೂ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತಿರುವಿರಿ? ತಮ್ಮ, ಅಣ್ಣ ತನ್ನ ಹೆಂಡತಿ ಗರ್ಭಿಣಿ ಅಂತ ತಿಳಿದಾಗಿನಿಂದಲೂ ಏನೋ ಒಂದು ವಿಚಾರ ಮಾಡುತ್ತಿದ್ದಾನೆ. ಅಪ್ಪ ಆಗುತ್ತಿದ್ದಾನಂತ ಸಂತೋಷಕ್ಕೂ
ಅಪ್ಪ ಆಗೋದಿಲ್ಲತ್ತ ದುಃಖಕ್ಕೂ ಏನಂತ ನನಗೆ ಒಂದು ತಿಳಿಯೋದಾಗಿದೆ ತಮ್ಮ, ಒಂದು ತಿಳಿಯೋದಾಗಿದೆ. ಬಂಡ್ರಪ್ಪ ತಮ್ಮಂದಿರ, ಅದು ಹಾಗೇನೇನಿಲ್ಲ. ಬೇಕಾದರೆ ಅಲ್ಲೇ ನಿಮ್ಮ ಅತ್ತಿಗೆನ ಕೇಳ್ರಲ್ಲ. ಈ ಸಂತೋಷದಲ್ಲಿ ಅವೆಲ್ಲ ಕೇಳಕ್ಕಾಗಲ್ಲ. ಏನತ್ತಿಗೆ, ನಿನಗಾದ್ರೂ ಬುದ್ಧಿ ಬೇಡವೇ? ಬರೀ ಒಳಗಡೆ ಹೋಗೋಣ. ಧರ್ಮ ಜಾಗೃತಿಗೆ ಕಾವಿ ಬೇಕು, ಧರ್ಮ ಜಾಗೃತಿಗೆ ಕಾವಿ ಬೇಕು, ಪ್ರಜೆಗಳ ರಕ್ಷಣೆಗೆ ಕಾದಿ ಬೇಕು, ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಈ ಕಾಕಿ ಬೇಕು. ಖಾದಿ ಎಂಬುದೊಂದು ಶಹರ. ಹಳ್ಳಿಗಳ ಮೂಲ ಸೌಕರ್ಯಗಳನ್ನು ಒದಗಿಸದೆ ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ಧರ್ಮವನ್ನು ಸುಧಾರಿಸದಿದ್ದರೆ ಅಲ್ಲಿ ಲಿಂಗಭೇದ ಪ್ರಾರಂಭವಾಗುತ್ತದೆ. ಈ ಕಾಕಿ ತನ್ನ ಕರ್ತವ್ಯಗಳನ್ನು ಮರೆತರೆ ದಿನಕ್ಕೊಂದು ಕೊಲೆ ಸುಲಿಗೆಗಳು ನಡೀತಾನೆ ಇರುತ್ತವೆ. ಅವುಗಳನ್ನು ಮಟ್ಟ ಹಾಕಿ ಕೆಟ್ಟ ಸಮಾಜ ಮಾಡುವುದೇ ನನ್ನ ಗುರಿ. ಹಾ ಪಿಸಿ, ನಮಸ್ಕಾರ ಮಾಡ್ತೀವಿ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಹಾ ಹಾ ನಮಸ್ಕಾರ. ಏನು ವಿಷಯ? ತಾವು ಏನೋ ಹೊಸದಾಗಿ ನಮ್ಮ ಪೊಲೀಸ್ ಠಾಣೆಗೆ ಹೊಸ ಇನ್ಸ್ಪೆಕ್ಟರ್ ಸಾಹೇಬರಾಗಿ ಬಂದಿದ್ರಂತೆ. ಹೌದು, ನಾನೇ ಬಂದದ್ದು. ತಮ್ಮ ಪರಿಚಯ? ಪರಿಚಯ ನಾನು ಈ ಊರಿನ ಗರ್ಭ ಶ್ರೀಮಂತ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಅಂತ. 1300 ಎಕರೆ ಹೊಲ ಜಮೀನ್ದಾರ್, 5 ಫ್ಯಾಕ್ಟ್ರಿ ಓನರ್. ನಾನು ಅವರ ರಕ್ಷಣೆದಾರ ಅಷ್ಟೇ ಅಲ್ಲ, ಇವರ ಎಲ್ಲ ಬ್ಯಾಂಕ್ ವ್ಯವಹಾರಗಳನ್ನು ಪರಿಚಯಿಸುವ ಕರಿಯ ಅಂತ. ನಾನು ಇವರ ಸಮೂಹ MD ಕಾಳಿಕಾಂತ. ಅದರಿ ಇವ್ರಿಗೆ ತಿಳಿಲಾರ್ದನ್ ತಿಳಿಸಿ ಹೇಳಿ ಆಗ್ಲಾರ್ದನ್ ಕೈಗೊಂಡ ನಮ್ಮ ಗೌಡ್ರು ಮಾಡೋ ಕೆಲಸನ ಭಾಳ ಸುಂದರ ನೋಡ್ರಿ, ಭಾಳ ಸುಂದರ. ಓಕೆ ಅಲ್ಲ, ಓಕೆ. ನೀವೆಲ್ಲ ತುಂಬಾ ಬುದ್ಧಿವಂತರಂತೆ ಕಾಣುತ್ತಿರುವಿರಿ. ಅದ್ರಾಗ ನಾವು ಪಂಟ್ರ ಅದೇ ನೋಡ್ರಿ ಸಾಹೇಬ್ರ. ಹಂಗಂತೇಳಿ ನಮ್ಗ ಪ್ರಶಸ್ತಿ ಕೊಟ್ಟಾರ, ಪ್ರಶಸ್ತಿ ರೀ. ಹಾಗಂತ ತಮಗೆ ಸನ್ಮಾನ ಮಾಡಿ ಕೈ ಮಿಲಾಯಿಸಿ ತಮಗ ಕೈ ಕೂಡಿಸ್ಬೇಕಂದ ಬಂದೇವಿ. ಅದೇನಿದ್ರು ನಮ್ಮೊಂದಿಗೆ ಇಲ್ಲೇ ಮಾತನಾಡಿ ಬಿಡ್ರಿ. ಇದರ ಹಣದ ಹಿನ್ನೆಲೆ ಏನೈತ್ರಿ ಅದನ್ನ ವ್ಯವಸ್ಥೆ ನಾ ಮಾಡ್ತೀನಿ ರೀ ಗೌಡ್ರ. ಈ ಸನ್ಮಾನ ಹಣ ತೆಗೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅದರ ಬದಲಾಗಿ ನನಗೊಂದು ಓದಲಿಕ್ಕೆ ಪುಸ್ತಕವನ್ನು ಕೊಡಿ. ಅದನ್ನು ಓದಲಿಕ್ಕೆ ಮಕ್ಕಳಿಗೆ ಗ್ರಂಥಾಲಯಕ್ಕೆ ಮುಟ್ಟಿಸ್ತೀನಿ. ಇದು ಪುಸ್ತಕದ ಸನ್ಮಾನದ ಜನರಲ್ಲ ಸರ್. ಮಸ್ತಕದ ಮೇಲೆ ಕೈ ಆಡಿಸಿ ಅದೇ ಕೈ ಕುಡಿಸಿ ಒಂದಾಗಬೇಕೆನ್ನುವ ಜನ. ಓಹೋ,
ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ಹೋಗಿ ಎಲ್ಲರಿಗೂ ಹೇಳಿಬಿಡು, ಈ ರಾವಣನ ವನವಾಸ ಮುಗಿದಿದೆ, ಮರಳಿ ರಣರಂಗಕ್ಕೆ ಬರ್ತಾ ಇದ್ದಾನಂತ. ನಮ್ಮ ಕ್ಲಬ್ ಹೌಸ್ ಇಂದನೇ ನಿನ್ನ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ಬಂದ್ಬಿಡು, ಮಾತನಾಡೋಣ ಮುಂದೆಂದು. ಅಲ್ಲಿಯ ನಿಮ್ಮ ಭೇಟಿಯಾಗಲಿ. ಅಲ್ಲಿ ಇವ್ರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ರೆಡಿ ಮಾಡಿಸ್ತೀನಿ ರೀ ನಾ. ಅಲ್ಲಿಯ ನಿಮ್ಮ ಕೈಗಟ್ಟಿ ಯಾಕೋ ಶಕ್ತಿ? ಕರಿಯ ನಡಿಲೇ ಸಟ್ನ ಪಾರ್ಟಿ ಏರ್ಪಾಡು ಮಾಡೋಣತ್ತ. ಹಾ ಪಿಸಿ ಯಾಕೋ ನೀಚ, ನಮ್ಮ ಅತ್ತಿಗೆ ಜೊತೆಗೂ ನಿನ್ನನ್ನು ಕೊಂದು ಬಿಡ್ತೀವಿ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆ, ಮಹಾಸತಿ ಅನಸೂಯೆ ಅಂತ ನನ್ನ ಅತ್ತಿಗೆ, ಕಡ್ಲಿ ಬಾಯಿ ಕಾಶಿಬಾಯಿ ಅಂತ ನನ್ನ ಅತ್ತಿಗೆಯನ್ನ ಕೊಲ್ಲುವಂತ ಮನಸ್ಸು ಆದ್ರೂ ಏನು ಬತ್ತೋ ನಿನಗ? ಅಂತ ತಪ್ಪೇನು ಮಾಡಿದ್ರು ನಮ್ಮ ಅತ್ತಿಗೆ? ಹೇಳು, ಅದನ್ನ ಏನ್ ತಪ್ಪು ಮಾಡಿದ್ರು ಹೇಳು. ಕೊಲ್ಲುವಂತ ತಪ್ಪು ಏನು ಮಾಡಿದ್ರು ಹೇಳು. ಹೊಡಿಬಾತಮ್ಮ ಹೊಡಿ, ನಿನಗೂ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವಂಗ ಹೊಡಿ. ಮಹಾಸತಿ ಅನಸೂಯಳೆ ಅಂತ ಮಹಾಸತಿ ಪತಿವೃತಿಯ ಮಹಾಶಕ್ತಿಯನ್ನು ಪಡೆದುಕೊಂಡವಳು ಇವಳನ್ನು ಕೊಂದು ನಾನು ದೊಡ್ಡ ತಪ್ಪು ಮಾಡಿನೋ ತಮ್ಮ, ತಪ್ಪು ಮಾಡೀನಿ. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವಂಗ ಹೊಡಿತಮ್ಮ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವಂಗ ಹೊಡಿ. ಅಣ್ಣ, ನಿನ್ನು ಹೊಡೆದು ಬಡುದು ಅತ್ತಿಗೆ ಜೊತೆ ನಿನ್ನ ಕೊಂದ್ರು ಅತ್ತಿಗೆ ಪ್ರಾಣ ಬರಲ್ಲ, ನಾ ಬರಲ್ಲ. ಆದ್ರ ಅತ್ತಿಗೆಯನ್ನು ಕೊಲ್ಲೋಕ್ಕಿಂತ ಮುಂಚೆ ನೀನು ವಿಚಾರ ಮಾಡಬೇಕಾಗಿತ್ತ, ನಾ ವಿಚಾರ ಮಾಡಬೇಕಾಗಿತ್ತು. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರಲ್ಲ, ನಾ ಬರಲ್ಲ. ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ನಿನ್ನ ಅತ್ತಿಗೆ ಎಂದು ಗರ್ಭವತಿ ಎಂದಳು, ಆವತ್ತಿನ ಹಿಡಿದ ನಾನು ನಿನ್ನ ಅತ್ತಿಗೆ ಬಸರಿ ಎಂಬುದು ತಿಳಿದಾಗಿಂದ ನಂದು ಅರ್ಧ ಕಸುನ ಕಮ್ಮಾಗಿತ್ತು ತಮ್ಮ, ಅರ್ಧ ಕಸುನ ಕಮ್ಮಾಗೈತಿ. ತೂ ನಾಚಿಗೆಟ್ಟವಣೆ, ಸರಿ ಹಿಂದಕ್ಕೆ. ನಿನ್ನ ಈ ಹೊಲಸು ಕೈಗಳಿಂದ ನಮ್ಮ ಪವಿತ್ರ ಪಾದ ಮುಟ್ಟಿ ಅಪವಿತ್ರ ಮಾಡ್ತೀಯಾ? ದೂರ ಸರಿಯಾಚೆ. ಬಲರಾಮ, ಪ್ರದೀಪ, ಏಕೆ ಏನಾಯ್ತು? ಏಕೆ ಹೇಳ್ತಿದ್ರೆ? ಏನಾಗಿದೆ ನಿಮಗೆ? ನೀವೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಅಕ್ಕ ನೆಲದ ಮೇಲೆ ಯಾಕೆ ಮಲಗಿಕೊಂಡಿದ್ದಾಳೆ? ಬಾ ಸವಿತಾ, ಬಾ. ಗರ್ಭವತಿ ಆದ ನಿಮ್ಮ ಅಕ್ಕನನ್ನ ಈ ನಿನ್ನ ಮಾವ ಕುತ್ತಿಗೆ ಚಿಕ್ಕಿ ಕೊಂದಾಕ್ಯಾನ, ನೇಣು ಹಾಕ್ಯಾನ ಆಕಿನ. ನನ್ನ ತಂಗಿನ ಕೊಂದ ಬಿಟ್ಟ ನನ್ನ ಮಾವ. ಅಕ್ಕ ಬಸುರಿಯಾಗಿ ಸೀಮಂತ ಕಾರ ಮಾಡಿಸ್ಕೊಳ್ಬೇಕಾದ ನೀನು ಸತ್ತು ಹೋದೆಯ ಅಕ್ಕ, ಸತ್ತು ಹೋದೆಯ. ನೀನು ಕೂತು ನನ್ನ ತಂಗಿನ ಕೊಂದಲ್ಲಮ್ಮ ಅಂತ ಹೇಸಿ ಕೆಲಸ ಅವಳು ಏನು ಮಾಡಿದಳಮ್ಮ? ಅವಳು ಏನು ಮಾಡಿದಳು? ಅವಳ ತಂದೆ ಶಾಂತಿ ಗೌಡರಿಗೆ ಇಬ್ಬರು ಕೊಟ್ಟು ಮಾತು ನೀ ಉಳಿಸಿಕೊಳ್ಳಲಿಲ್ಲ ಮಾವ, ಉಳಿಸಿಕೊಳ್ಳಲಿಲ್ಲ. ಮೂರ್ಖನಾಗಿ ಈ ಕೆಲಸ ಏಕೆ ಮಾಡಿದೆವು ಮಾವ? ಮೂರ್ಖನಾಗಿ ಈ ಕೆಲಸ ಏಕೆ ಮಾಡಿದೆವು? ಬಾಯಿ ತುಂಬ ನನ್ನ ಹೆಂಡತಿ ಪಾರ್ವತಿ ಇದ್ದಾಗೆ, ಶ್ರೀರಾಮನ ಸತಿ ಸೀತಾ ಇದ್ದಾಗೆ ಅಂತ ಹೇಳ್ತಾ ಇದ್ರಲ್ಲ ಮಾವ. ನಿಮ್ಗೆ ಯಾಕೆ ಇಂಥ ಕೆಟ್ಟ ವಿಚಾರ ಬಂತು? ಈ ಶಾಂತಗೌಡನ ವಂಶವೂ ಹಾಳಾಗಿ ಹೋಯ್ತು, ಆ ಮಾಲೀಕನ ವಂಶವೂ ಹಾಳಾಗಿ ಹೋಯ್ತು. ಈ ಅನಾಹುತಕ್ಕೆ ಏನು ಕಾರಣ?
ಯಾರಿಗೆ ಈ ಶಿಕ್ಷೆ ಮಾವ, ಯಾರಿಗೆ ಈ ಶಿಕ್ಷೆ? ಮಾತಾಡ್ರವ್ವ ಮಾತಾಡ್ರಿ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಒಗೆದು ಸಹಜ ಐತಿ. ಶಾಂತ ಸವಿತಾ, ಗರತಿ ಗಂಗವನಂತಿದ್ದ ಈ ನನ್ನ ಹೆಂಡತಿ ಶಾಂತಾಳನ್ನು ಕೊಂದು ನಾನು ದೊಡ್ಡ ಅನಾಹುತ ಮಾಡಿದೆ. ಅಷ್ಟೇ ಅಲ್ಲದೆ ಆ ಸೌಕಾರನಾಗಿರ್ತಕ್ಕಂಥ ಶಾಂತೇಗೌಡನಿಗೆ ನಾನು ಮೋಸ ಮಾಡಿದೆ ಸವಿತಾ, ಮೋಸ ಮಾಡಿದೆ. ಇಂಥ ಜನ್ಮಕ್ಕೆ, ರಾಮನ ಜನ್ಮಕ್ಕೆ ಧಿಕ್ಕಾರವಿರಲಿ ಶಾಂತ, ಧಿಕ್ಕಾರವಿರಲಿ. ಹಲೋ ಪೊಲೀಸ್, ನಮ್ಮ ಅಣ್ಣ ಮನೆಯಿಂದ ಓಡಿ ಪರಾರಿಯಾಗಿದ್ದಾನೆ. ಅವನನ್ನು ಬೇಗ ಹಿಡಿದು ಒಳಗೆ ಹಾಕ್ರಿ. ಅಳೆಂದ್ರೆ ಹೋದ ಜೀವನ ಮರಳಿ ಬರೋದಿಲ್ಲ. ಅವಳ ತಂದೆ ಸಿರಿ ಅವಳಿಗೆ ಕೊನೆಯ ಸಿರಿ ಆಗಲೇಬೇಕು. ಹಾ ನಡ್ರಿ, ಅವಳ ಅಂತಿಮ ಸಂಸ್ಕಾರ ಮಾಡೋಣ. ಹಾ ಸವಿತಾ, ಅದೇನು ಚೀಟಿ? ಹೌದೇ? ಸವಿತಾ, ಆ ಚೀಟಿಯಲ್ಲಿ ನನ್ನ ಅತ್ತಿಗೆ ಏನು ಬರ್ದಿದ್ದಲ್ಲಂತ ತೋರಿಸು ನಮ್ಗೊಟ್ಟು. ರೀ, ಈ ಚೀಟಿಯ ಬಗ್ಗೆ ಆಮೇಲೆ ವಿಚಾರ ಮಾಡಿದ್ರಾಯ್ತು. ಮೊದಲು ಅಕ್ಕನ ಅಂತ ಸಂಸ್ಕಾರ ಮುಗಿಸು. ತಂದೆ ಕೊಡಿಸೋ ಸೀರೆ ಮದುವೆಯಾಗುವರೆಗೆ